ಸತ್ತೋಗ್ಬಿಡ್ತೀವಿ. ಯಾಕಂದರೆ ದಿನ ಸಾಯೋಕ್ಕಿಂತ ಒಂದ್ಸಲಿ ಸತ್ತೋಗ್ಬಿಡ್ತೀವಿ ಸ್ವಾಮಿ. ಆಯಿತಾ, ನಮ್ಮ ಪರಿಸ್ಥಿತಿ ಹಂಗಾಗೋಗಿದೆ. ಆಯಿತಾ, ನೋಡಿ, ನಮಗೇನು ಬೇಕಿರೋದು ಏನು ಗೊತ್ತಾ? ನಮ್ಗೆ ಸ್ವಚ್ಛತೆ ಬೇಕಿರೋದು. ನಾವು ದುಡ್ಡು ಕೊಟ್ಟುಬಿಟ್ಟು ಮನೆದವೆಲ್ಲ ಕ್ಲೀನ್ ಮಾಡಿಸ್ಕೊಂಡು ಆ ಪಾಪ ಕಾರ್ಮಿಕರು, ಪೌರ ಕಾರ್ಮಿಕರು ಕೆಲಸ ಮಾಡ್ತಾರೆ ಕಣ್ರಿ. ಅವರು ನಮಗಿಂತ ಪಟ್ಟಣದ ಸುಭಾಷ್ ಮೈದಾನದ ಪಕ್ಕದಲ್ಲಿ ಹಾಕಿರುವ ತ್ಯಾಜ್ಯ ಕಸದ ದುರ್ವಾಸನೆಯಿಂದ ಅಕ್ಕಪಕ್ಕದ ಅಂಗಡಿಯವರು, ಮನೆಯವರು ಪುರಸಭೆ ಅಧಿಕಾರಿಗಳಿಗೆ ಇಡಿಶಾಪ ಹಾಕುತ್ತಿದ್ದಾರೆ. ತುಂಬಾ ವರ್ಷಗಳಿಂದ ಪಟ್ಟಣದ ಜನತೆಗೆ ಈ ಕಸ ವಿಲೇವಾರಿ ಸಮಸ್ಯೆ ಇದ್ದು, ಇದರ ಬಗ್ಗೆ ಈಗ ಯಾವ ಜನಪ್ರತಿನಿಧಿಗಳಾಗಲಿ ಅಥವಾ ಅಧಿಕಾರಿಗಳಾಗಲಿ ಇದರ ಬಗ್ಗೆ ಸರಿಯಾದ ಸೂಕ್ತ ಕ್ರಮ ಕೈಗೊಳ್ಳಲು ಮುಂದಾಗುತ್ತಿಲ್ಲ ಎಂಬುದು ಪಟ್ಟಣದ ಜನರ ಆಕ್ರೋಶ. ಕಸದ ರಾಶಿಯು ಮಳೆಗಾಲದಲ್ಲಿ ದುರ್ವಾಸನೆ ಹೆಚ್ಚಾಗಿದ್ದು, ಕಸದ ರಾಶಿಯ ಸುತ್ತ ಮಳೆ ನೀರಿನಿಂದ ತುಂಬಿದ್ದು, ವಿಪರೀತ ಕೆಟ್ಟ ವಾಸನೆಯೊಂದಿಗೆ ಸೊಳ್ಳೆಗಳು, ಕ್ರಿಮಿಕೀಟಗಳು ಉತ್ಪತ್ತಿಯಾಗುತ್ತಿದ್ದು, ಸಾಂಕ್ರಾಮಿಕ ರೋಗ ಹರಡುವ ಭೀತಿ ಉಂಟಾಗಿದೆ. ಇತ್ತೀಚೆಗೆ ಡೆಂಗ್ಯೂ ಅಂತ ಮಾರಕ ರೋಗಗಳಿಗೆ ದಾರಿ ಮಾಡಿಕೊಡುತ್ತಿದೆ ಎಂಬ ಭಯದಿಂದ ಅಕ್ಕಪಕ್ಕದ ಜನರು ಬದುಕುವಂತ ಪರಿಸ್ಥಿತಿ ಉಂಟಾಗಿದೆ. ಇನ್ನು ಈ ಕಸದ ರಾಶಿಗೆ ದನಕರುಗಳು ಆಹಾರ ಹುಡುಕಿಕೊಂಡು ಬಂದು ಪ್ಲಾಸ್ಟಿಕ್ ತಿಂದು ಸಾವಿಗೀಡಾಗುತ್ತಿವೆ. ಮರಗಳ ಮಾರಣಾಂತಿಕ ಹೋಮವಾಗುತ್ತಿದೆ. ಅಲ್ಲದೆ ಜಾತ್ರಾ ಹಳೆ ಮೈದಾನದಲ್ಲಿ ಹೆಚ್ಚು ಯಂತ್ರ ಹಾಗೂ ವಾಹನ ರಿಪೇರಿಗೆ ಬರುವ ಜನರ ಸಂಖ್ಯೆ ಹೆಚ್ಚಾಗಿದ್ದು, ಕಸದ ರಾಶಿಯಿಂದ ಬರುವ ದುರ್ವಾಸನೆಯಿಂದಾಗಿ ಇವರು ಮೂಗು ಮುಚ್ಚಿಕೊಂಡು ತಮ್ಮ ಕೆಲಸವನ್ನು ಮಾಡುವವರೆಗೂ ಆಡಳಿತ ಅಧಿಕಾರಿಗಳಿಗೆ ಬೈಯುತ್ತಾ ನಿಲ್ಲುವಂತಾಗಿದೆ. ಇದರ ಮಧ್ಯೆ ಪುರಸಭೆ ಅಧಿಕಾರಿ ರಮೇಶ್ ಅವರ ಪ್ರತಿ ಸಲ 15 ದಿನಗಳ ಒಳಗೆ ಇದನ್ನು ಬೇರೆ ಕಡೆಗೆ ಸ್ಥಳಾಂತರಿಸಲಾಗುವುದು ಎಂಬ ಆರೈಕೆ ಉತ್ತರವು ಜನರ ಕೆಂಗಣ್ಣಿಗೆ ಕಾರಣವಾಗಿದೆ. ಜೊತೆಗೆ ದುರ್ವಾಸನೆ ಬಾರದಂತೆ ಬ್ಲೀಚಿಂಗ್ ಪೌಡರ್ ಸಿಂಪಡಿಸುವಂತೆ ಆದೇಶವಿದ್ದರೂ ಕೂಡ ಯಾವುದೇ ರೀತಿಯ ಬ್ಲೀಚಿಂಗ್ ಪೌಡರ್ ಹಾಕುತ್ತಿಲ್ಲವೆಂಬುದು ಜನರ ಮಾತು. ವರ್ಷಾನುಗಟ್ಟಲೆ ಈ ಸಮಸ್ಯೆ ಇದ್ದರೂ ಕೂಡ ಸೂಕ್ತ ಕ್ರಮ ಕೈಗೊಳ್ಳಲು ಮುಂದಾಗದ ಅಧಿಕಾರಿಗಳಿಗೆ ನೊಂದ ಜನರು ಹಾಗೂ ಸಂಘಟನೆಗಳ ಮೂಲಕ ದೊಡ್ಡ ಮಟ್ಟದ ಪ್ರತಿಭಟನೆಗೆ ದಾರಿ ಮಾಡಿ ಕೊಡುತ್ತಿರುವುದಂತೂ ನಿಜ. ಈಗಲಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ಜಿಲ್ಲಾಧಿಕಾರಿಗಳು ಜೊತೆಗೆ ಜನರ ಸಮಸ್ಯೆಗೆ 24 ಗಂಟೆಗಳ ಕಾಲ ಶ್ರಮಿಸುತ್ತಿರುವ ಶಾಸಕ ಸಿಮೆಂಟ್ ಮಂಜು ಅವರು ಕೂಡಲೇ ಗಮನ ಹರಿಸಬೇಕು ಎಂದು ಕೇಳಿಕೊಳ್ಳುತ್ತೇವೆ. ಪ್ರತಿದಿನ ಕಸದ ರಾಶಿಯಿಂದ ಬರುವ ಕೆಟ್ಟ ವಾಸನೆಯಿಂದ ಸರಿಯಾಗಿ ಊಟ ಮಾಡಲು, ಮನೆ ಒಳಗೆ ಕುಳಿತುಕೊಳ್ಳಲು, ನಿದ್ರೆ ಮಾಡಲು ಆಗುತ್ತಿಲ್ಲ. ರಾತ್ರಿ ಸಮಯದಲ್ಲಿ ಅಲ್ಲದೆ ಬೆಳಗಿನ ಸಮಯದಲ್ಲಿ ಕೂಡ ದೊಡ್ಡ ದೊಡ್ಡ ಸೊಳ್ಳೆಗಳು ಮನೆ ಒಳಗೆ ಬರುತ್ತವೆ. ಮಳೆ ಬಂದರೆ ವಾಸನೆಯು ಇನ್ನಷ್ಟು ಹೆಚ್ಚಾಗುತ್ತದೆ. ಮನೆ ಒಳಗೆ ಇರಲು ಕೂಡ ಆಗುವುದಿಲ್ಲ. ಅಷ್ಟರ ಮಟ್ಟಿಗೆ ಕೆಟ್ಟ ವಾಸನೆ ಬರುತ್ತದೆ. ಕಸದ ರಾಶಿಯಿಂದ ಬರುವ ಕೆಟ್ಟ ವಾಸನೆಯಿಂದ ಹೋಟೆಲ್ ಬರುವ ಗಿರಾಕಿಗಳ ಸಂಖ್ಯೆ ಕಡಿಮೆಯಾಗುತ್ತಿದೆ. ಕಸದ ರಾಶಿಯಲ್ಲಿ ಹಾಕಿರುವ ಪ್ಲಾಸ್ಟಿಕ್ ಅನ್ನು ತಿಂದು ನಮ್ಮ ಮನೆಯ ಹಸು ಕೂಡ ಸಾವನ್ನಪ್ಪಿದೆ. ಅಧಿಕಾರಿಗಳು ಈಗಲಾದರೂ ಕಸವನ್ನು ಬೇರೆಡೆಗೆ ಸ್ಥಳಾಂತರಿಸುವಂತಾಗಲಿ ಅಥವಾ ದುರ್ವಾಸನೆ ಬಾರದಂತೆ ಔಷಧಿಯನ್ನು ಸಿಂಪಡಿಸುವುದಕ್ಕಾದರೂ ಮುಂದೆ ಬರಬೇಕು. ಈ ಸಮಸ್ಯೆ ಬಗ್ಗೆ ಹಲವಾರು ಬಾರಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿ ಮಾಡಿದರೂ ಕೂಡ ಇದರ ಬಗ್ಗೆ ಸೂಕ್ತ ಕ್ರಮವನ್ನು ಕೈಗೊಳ್ಳುತ್ತಿಲ್ಲ. ಈಗ ಕಸದ ರಾಶಿ ಹೆಚ್ಚಾಗಿದ್ದು ಕೆಟ್ಟ ವಾಸನೆಯಿಂದ ಬರುತ್ತಿದ್ದು, ಪುರಸಭೆ ಅಧಿಕಾರಿಗಳು ಕೂಡಲೇ ಇದರ ಬಗ್ಗೆ ಕ್ರಮ ಕೈಗೊಳ್ಳಬೇಕು. ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟವನ್ನು ಮಾಡಬೇಕಾಗುತ್ತದೆ. ಈ ಕಸದ ಸಮಸ್ಯೆಯ ಬಗ್ಗೆ ಪುರಸಭೆ ಅಧಿಕಾರಿಗಳಿಗೆ ಹಲವು ಬಾರಿ ಗಮನಕ್ಕೆ ತಂದಿದ್ದೇವೆ. ಮಳೆಗಾಲದಲ್ಲಿ ಇದರ ಸಮಸ್ಯೆ ಇನ್ನಷ್ಟು ಹೆಚ್ಚಾಗುತ್ತಿದೆ. ಪ್ರತಿದಿನ ರಾತ್ರಿ 9 ರಿಂದ 2 ಗಂಟೆಗಳ ಕಾಲ ಜೆಸಿಬಿ ಕಸವನ್ನು ಅಕ್ಕಪಕ್ಕಕ್ಕೆ ಸರಿಸುವುದರಿಂದ ಅತ್ಯಂತ ಕೆಟ್ಟ ವಾಸನೆ ಬರುತ್ತಿದೆ. ಜೊತೆಗೆ ಯಾವುದೇ ರೀತಿಯ ಬ್ಲೀಚಿಂಗ್ ಪೌಡರ್ ಹಾಕುತ್ತಿಲ್ಲ. ಇದರಿಂದ ವಾಸನೆಯ ಜೊತೆಗೆ ಸೊಳ್ಳೆಗಳು ವಿಪರೀತವಾಗುತ್ತಿವೆ. ಕೂಡಲೇ ಇದರ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ಸೂಕ್ತ ಕ್ರಮ ಕೈಗೊಳ್ಳದಿದ್ದರೆ ಎಲ್ಲರೂ ಸೇರಿ ದೊಡ್ಡ ಮಟ್ಟದ ಪ್ರತಿಭಟನೆ ಮಾಡಬೇಕಾಗುತ್ತದೆ. ಈ ಸಮಸ್ಯೆ ಬಗ್ಗೆ ಅನೇಕ ಬಾರಿ ಪುರಸಭೆ ಅಧಿಕಾರಿಗಳ ಗಮನಕ್ಕೆ ತಂದಿದ್ದರೂ ಯಾವುದೇ ರೀತಿಯ ಸಮಸ್ಯೆ ಪರಿಹಾರದ ಕ್ರಮಕ್ಕೆ ಮುಂದಾಗಿಲ್ಲ. ಈಗ ಈ ಸಮಸ್ಯೆ ಅತ್ಯಂತ ಉಲ್ಬಣವಾಗಿದ್ದು, ಪಟ್ಟಣದ ಜನರು ಪ್ರತಿನಿತ್ಯ ಕಸದ ದುರ್ವಾಸನೆ ಹಾಗೂ ಸೊಳ್ಳೆಗಳಿಂದ ಸಾಂಕ್ರಾಮಿಕ ರೋಗಕ್ಕೆ ದಾರಿ ಮಾಡಿಕೊಟ್ಟಿದೆ. ಈಗಲಾದರೂ ಕೂಡಲೇ ಪುರಸಭೆ ಅಧಿಕಾರಿಗಳು ಈ ಸಮಸ್ಯೆಯನ್ನು ಗಂಭೀರವಾಗಿ ಪರಿಗಣಿಸುವ ಮೂಲಕ ಸಾರ್ವಜನಿಕರಿಗೆ ಅನುಕೂಲವಾಗುವಂತಹ ಕೆಲಸವನ್ನು ಮಾಡಬೇಕು. ಇಲ್ಲವಾದರೆ ಸಂಘಟನೆಯ ಮೂಲಕ ಪುರಸಭೆಯ ಮುಂದೆ ಉಗ್ರ ಹೋರಾಟಕ್ಕೆ ಮುಂದಾಗಬೇಕಾಗುತ್ತದೆ ಎಂದರು. ಕೊಟ್ಬಿಟ್ಟು ಸತ್ತೋಗ್ಬಿಡ್ತೀವಿ. ಬೇಕಿದ್ರೆ ಈ ನರಕ ಯಾತನೆಯಲ್ಲಿ ನಾವು ಆಗ್ತಲ್ಲ ನಮ್ಮ ಕೈ. ಇದು ಎಷ್ಟು ವರ್ಷದಿಂದ ಇದು ಶೇಖರಣೆ ಮಾಡಿರ್ಬೋದು ಸರ್ ಕಷ್ಟ? ಒಂದೇ ವರ್ಷ ಸರ್, ಒಂದೇ ವರ್ಷ. ಲಾಸ್ಟ್ ಟೈಮ್ ಬಂದಿದ್ರು, ಇಲ್ಲಿ ಹಾಕಿದ್ರು, ಗಲಾಟೆ ಮಾಡಿದ್ವಿ. ಅಂದ್ರೆ ಈಗಿನ ಕಸ ಅಲ್ಲ, ಈಗ ಆ ತುದಿಯಿಂದ ಇಲ್ಲಿವರೆಗೂ ಸುಮಾರು ಎಷ್ಟು ವರ್ಷದಿಂದ ಶೇಖರಣೆ ಆಗಿರ್ಬೋದು ಇದು? ಇಲ್ಲ, ಒಂದು ವರ್ಷ, ಒಂದೂವರೆ ವರ್ಷದಿಂದ ಇದು ಆಗಿರೋದು. ಅಲ್ಲಿಂದ ನೀವು ಇಲ್ಲೇ ಹಿಂಗೆ ವಾಸವಾಗಿದ್ದೀರಾ? ಹೌದು. ಅಯ್ಯೋ, ಕೇಳ್ತಿರಲ್ಲ, ಮನೆ ಮಕ್ಕಳಿಗೆಲ್ಲ ಹುಷಾರಿಲ್ಲ. ಪ್ರತಿದಿನ ಕಾಯಿಲೆ ಸ್ವಾಮಿ. ಇಲ್ಲಿ ಪ್ರತಿದಿನ ಕಾಯಿಲೆ. ಈ ಹಸುಗಳು ಪ್ಲಾಸ್ಟಿಕ್ ತಿಂದು ಇಲ್ಲೆಲ್ಲೇ ಸಾಯ್ತವೆ. ಎಲ್ಲಾನು ಪರಿಸ್ಥಿತಿ ಎಲ್ಲಾನು ಹೇಳ್ಕೊಂಡಿದ್ದೀವಿ ಸ್ವಾಮಿ. ಇದಕ್ಕಿಂತ ಇನ್ನೇನು ಹೇಳ್ಬೋದು ಹೇಳಿ ನಾವು? ಸರ್, ನಿಮ್ಮ ಹೆಸರು? ಶ್ರೀಧರ್ ಅಂತ, ಚಿದು ಅಂತ ಕರೀತಾರೆ ನಮ್ಮನ್ನು. ನಮ್ದು ಇಲ್ಲೇ ಗ್ಯಾರೇಜು. ನಮ್ಮ ಮನೆ ಬೇರೆ ಇಲ್ಲೇ ಮಾಡ್ಕೊಂಡಿದ್ದೀವಿ. ಇವಾಗ